ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ಅಂಥ ಅಷ್ಟೇ ರುಚಿಯಾದಂಥ ಆರೋಗ್ಯಕರವಾದಂಥ ಸಬ್ಬಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಆಗುತ್ತೆ, ಹಾಗೆ ಅಷ್ಟೇ ಆರೋಗ್ಯಕರವಾದದ್ದು ಕೂಡ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ, ವಿಡಿಯೋನ ಕಡೆ ತನಕ ನೋಡಿ. ಸಬ್ಬಕ್ಕಿ ಇಡ್ಲಿಗೆ ನಾನಿಲ್ಲಿ ಸುಮಾರು 3/4 ಲೋಟ ಆಗೋಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ನೀವು ರೆಗ್ಯುಲರ್ ಸಬ್ಬಕ್ಕಿ ಸಹ ತೊಗೊಳ್ಬೋದು. 3/4 ಲೋಟ ಸಬ್ಬಕ್ಕಿನ ನಾನು ರಾತ್ರಿಯೇ ನೆನೆಯಾಕಿ ಇಟ್ಕೋತಾ ಇದ್ದೀನಿ. ಸಬ್ಬಕ್ಕಿನ 2-3 ಬಾರಿ ಚೆನ್ನಾಗಿ ತೊಳ್ಕೊಂಡು ಅದೇ ಲೋಟದ ಅಳತೆನಲ್ಲಿ 3/4 ಲೋಟದಷ್ಟು ನೀರನ್ನು ಹಾಕಿ ನೆನೆ ಹಾಕಲಿಕ್ಕೆ ಇಡ್ತೀನಿ. ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವೋ ಅಷ್ಟೇ ಅಳತೆಯಲ್ಲಿ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ತುಂಬ ನೀರು ಜಾಸ್ತಿನೂ ಹಾಕ್ಕೋಬೇಡಿ, ತುಂಬ ಕಡಿಮೆನೂ ಹಾಕ್ಕೋಬೇಡಿ. ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ನಿಮಗೆ ಇಡ್ಲಿ ತುಂಬಾ ಚೆನ್ನಾಗಾಗತ್ತೆ. ಸಬ್ಬಕ್ಕಿ ಜೊತೆ ನಾನು ರವೆನ ಸಹ ಸೇರಿಸಿ ಸಬ್ಬಕ್ಕಿ ರವೆ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಚೆನ್ನಾಗಿ ಹರಳಿದೆ, ಡಬಲ್ ದ ಕ್ವಾಂಟಿಟಿ ಆಗಿದೆ, ನೀರು ಸಹ ಚೆನ್ನಾಗಿ ಕುಡ್ಕೊಂಡಿದೆ. ಈಗ ಇದ್ರ ಜೊತೆ ರವೆನ ಹಾಕ್ಕೊಳ್ಳೋದಕ್ಕೆ ರವೆನ ಸ್ವಲ್ಪ ಹುರ್ಕೊಳ್ಳೋಣ. ಒಂದು ಬಾಣಲಿಗೆ ನಾನು 2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 1 ಹಸಿಮೆಣಸಿನ್ಕಾಯಿ ಹಾಗೂ 1 ಚಿಕ್ಕ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಇದೆಷ್ಟನ್ನು ಬಾಣಲಿಗೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಲೈಟ್ ಪಿಂಕ್ ಟರ್ನ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ರವೆನ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ ಇಡ್ಲಿ. ಒಂಥರ ಆನಿಯನ್ ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ. ಇದು ಸ್ವಲ್ಪ ಲೈಟ್ ಪಿಂಕಿಶ್ ಟರ್ನ್ ಆದ ನಂತರ ಇದಕ್ಕೆ ನಾನು 1.5 ಲೋಟದಷ್ಟು ಉಪ್ಪಿಟ್ಟು ರವೆ ಅಥವಾ ಲೋಕಲ್ ರವೆನ ಸೇರಿಸ್ಕೊಳ್ತೀನಿ. ನೋಡಿ, ಇಷ್ಟು ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ. ಸಬ್ಬಕ್ಕಿ ಇಡ್ಲಿ ನೀವು ಫಾಸ್ಟಿಂಗಲ್ಲಿರೋವಾಗ ಸಹ ಮಾಡ್ಕೊಳ್ಬೋದು. ಸಬ್ಬಕ್ಕಿ ಫಾಸ್ಟಿಂಗಲ್ಲಿರೋವಾಗ ತುಂಬಾ ಬಳಸ್ತೀವಿ, ಹಾಗಾಗಿ ಈ ಇಡ್ಲಿ ಫಾಸ್ಟಿಂಗಲ್ಲಿ ಸಹ ಬಳಸ್ಕೋಬೋದು. ಹಾಗೆ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲೂ ಸಹ ಈ ಇಡ್ಲಿನ ಬಳಸ್ಕೋಬೋದು, ಏಕೆಂದರೆ ಸಬ್ಬಕ್ಕಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಇಡ್ಲಿ ಫಾರ್ಮಲ್ಲಿ ಎಣ್ಣೆ ಎಲ್ಲ ಜಾಸ್ತಿ ಇರೋದೂ ಇಲ್ಲ, ಹಾಗಾಗಿ ನೀವು ಸಹ ಇದನ್ನು ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರವೆನ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇದು ಕೆಂಪಗೆಲ್ಲ ಆಗೋಷ್ಟು ಅವಶ್ಯಕತೆ ಇಲ್ಲ, ಒಳ್ಳೆ ಘಮ ಬಂದು ರವೆ ಎಲ್ಲ ವೈಟ್ ಟರ್ನ್ ಆಗೋಷ್ಟಾದರೆ ಸಾಕಾಗುತ್ತೆ. ಸುಮಾರು 3-4 ನಿಮಿಷಗಳ ಕಾಲ ಅಷ್ಟು. ಈಗ ರವೆ ಮಿಶ್ರಣ ತಣ್ಣಗಾಗೋಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಣಕೊಬ್ಬರಿ, ಕರಿಬೇವಿನ ಸೊಪ್ಪು ಹಾಗೂ 10 ಬೆಳ್ಳುಳ್ಳಿ ಹೆಸಲು, 1 ಇಂಚ್ ಆಗೋಷ್ಟು ಶುಂಠಿ, 4-5 ಒಣಮೆಣಸಿನ್ಕಾಯಿ, 2 ಸ್ಪೂನಷ್ಟು ಹುರ್ಗಡ್ಲೆ, ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಕೆಂಪು ಚಟ್ನಿ ತುಂಬ ಟೇಸ್ಟಿಯಾಗುತ್ತೆ. ರೆಗ್ಯುಲರ್ ತೆಂಗಿನಕಾಯಿ ಚಟ್ನಿಗಿಂತ ಇದು ಒಣಕೊಬ್ಬರಿದು ಚಟ್ನಿ ಡಿಫ್ರೆಂಟ್ ಆಗಿರುತ್ತೆ. ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆ ಒಂದೇ ಒಂದು ಸಣ್ಣ ಪೀಸ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ರವೆನೂ ಸಹ ಚೆನ್ನಾಗಿ ತಣ್ಣಗಾಗಿದೆ. ಇದ್ರ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ನಾನು ನೆಂದಿರೋ ಅಂಥ ಸಬ್ಬಕ್ಕಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈ ಸಬ್ಬಕ್ಕಿ ಇಡ್ಲಿ ತುಂಬ ಟೇಸ್ಟಿಯಾಗುತ್ತೆ ಹಾಗೂ ತುಂಬ ಲೈಟಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಸಬ್ಬಕ್ಕಿ ಇಡ್ಲಿನ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಇದಕ್ಕೆ 1.5 ಲೋಟದಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ತುಂಬ ಹುಳಿ ಬಂದಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಸೊ ಇದೇ ಮೆಷರ್ಮೆಂಟಲ್ಲಿ ನೀವು ಸಹ ಮಾಡ್ಕೊಳ್ಳಿ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿ ಇಡ್ಲಿಗೆ ಚೆನ್ನಾಗಿ ನೆಂತ್ಕೋಬೇಕು, ರವೆ, ಸಬ್ಬಕ್ಕಿ, ಮೊಸರು ಎಲ್ಲನೂ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಅದೇ ಲೋಟಕ್ಕೆ 1/4 ಲೋಟದಷ್ಟು ನೀರನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಸುಮಾರು ಒಂದು 25ರಿಂದ 30 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಿ. ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟು. ತುಂಬ ಆತ್ರದಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇವಾಗೂ ಸಹ ಗಟ್ಟಿಗೆ ಇದೆ. ಇದನ್ನು ಹೀಗೇ ನೆನೆಯೋದಕ್ಕೆ ಬಿಟ್ಬಿಡೋಣ. ಆನಂತರ ಮತ್ತೆ ಇನ್ನಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ರವೆ ಎಲ್ಲ ಚೆನ್ನಾಗಿ ಹರಳಬೇಕು. ಈಗ ಇದನ್ನು ಮುಚ್ಚಿ ಸುಮಾರು ಒಂದು 30 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ 30 ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿದೆ, ಮತ್ತಷ್ಟು ಗಟ್ಟಿಯಾಗಿದೆ ಮಿಶ್ರಣ. ಇದಕ್ಕೆ ನಾವು ಸುಮಾರು 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಹಾಕ್ತಾ ನೋಡಿಕೊಂಡು ಮಿಕ್ಸ್ ಮಾಡಿ. ತುಂಬಾ ನೀರು ಮಾಡ್ಕೊಂಡು ಬಿಡಬೇಡಿ, ಆವಾಗ ಚೆನ್ನಾಗೇ ಉಬ್ಬಿ ಬರೋದಿಲ್ಲ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಕ್ವಾಂಟಿಟಿಗೆ ಸುಮಾರು 1 ಲೋಟದಷ್ಟು ನೀರು ಹಿಡಿದಿದೆ. ನಾನಿಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು 30 ಇಡ್ಲಿ ಆಗುತ್ತೆ, ಸಬ್ಬಕ್ಕಿ ಇಡ್ಲಿ. ಇದರಲ್ಲಿ ನೀವು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಮಿಕ್ಸ್ ಆಗಿದೆ. ಈಗ ಕಡೆಯದಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ. ಕಡೆಯದಾಗಿ ನಾವು ಇದಕ್ಕೆ ಸೋಡಾನ ಹಾಕ್ಕೋಬೇಕಾಗುತ್ತೆ, ಅಡುಗೆ ಸೋಡಾ. ಸುಮಾರು ಒಂದು ಅರ್ಧ ಟೀ ಚಮಚದಷ್ಟು. ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ, ಏಕೆಂದರೆ ಸೋಡಾದಲ್ಲಿ ಗಂಟಿದ್ರೆ ಬ್ರೌನ್ ಆಗಿ ಸ್ಪಾಟ್ಸ್ ಆಗುತ್ತೆ ಇಡ್ಲಿನಲ್ಲಿ. ಹಾಗಾಗಿ ಇಲ್ಲಾಂದರೆ ನೀವು ಒಂದು 1/4 ಚಮಚ ನೀರಿನಲ್ಲಿ ಸೋಡಾನ ಮಿಕ್ಸ್ ಮಾಡಿ ಆಮೇಲೆ ಹಾಕ್ಕೊಳ್ಬೋದು. ಇದನ್ನು ಹಾಕಿದ ನಂತರ ಕ್ವಿಕ್ಕಾಗಿ ಎಲ್ಲನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇಡ್ಲಿನ ನಾವು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಇಡ್ಲಿನ ಮಾಡೋದಕ್ಕೆ ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡು ಬಾಯ್ಲ್ ಆಗೋದಕ್ಕೆ ಸಹ ಇಟ್ಬಿಡ್ತೀನಿ. ಹಾಗೆ ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇಡ್ಲಿದು ಬ್ಯಾಟರ್ನ 1 ಚಮಚ ಹಾಕ್ಕೊಳ್ತಾ ಬರೋಣ. ತುಂಬಿ ಹಾಕೋದು ಬೇಡ, ತುಂಬ ಕಡಿಮೆ ಹಾಕೋದು ಬೇಡ. ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಪ್ಲೇಟ್ಗೂ ಎಣ್ಣೆ ಸವರ್ಕೊಂಡು, ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದ್ರೂ ಸವರ್ಕೋಬೋದು. ಅಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಡೋಣ. ನೋಡಿ, ಅಷ್ಟು ತಟ್ಟೆಗೆ ಹಾಕ್ಕೊಂಡಾಗಿದೆ. ಒಂದ್ರ ಮೇಲೆ ಒಂದು ಕೂರದೇ ಇರೋ ಥರ ಜೋಡಿಸ್ಕೊಂಡು ನಾವಿಲ್ಲಿ ನೀರು ಕುದೀತಾ ಇರೋ ಕುಕ್ಕರ್ಗೆ ಇಟ್ಕೊಳ್ಳೋಣ. ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇದ್ದರೆ ಅದನ್ನು ಸಹ ಬಳಸ್ಕೋಬೋದು. ಈಗ ಇದಕ್ಕೆ ನಾನು ಲಿಡ್ ಮುಚ್ಚಿ ಮೀಡಿಯಮ್ ಉರಿನಲ್ಲಿ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ವಿಸಿಲ್ ಹಾಕೋದಿಲ್ಲ, 1 ಲೋಟನ ಮಾತ್ರ ಮುಚ್ಚಿ ಇಡ್ತೀನಿ. ನೋಡಿ, ಈ ರೀತಿ 1 ಲೋಟ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಸಬ್ಬಕ್ಕಿ ಇಡ್ಲಿ ಬಂದಿದೆ. ಸಬ್ಬಕ್ಕಿ ಇಡ್ಲಿನಲ್ಲಿ ಆ ಸಬ್ಬಕ್ಕಿ ಎಲ್ಲ ಗೋಲಿ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಇದನ್ನು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ನೋಡಿ, ಈ ರೀತಿ ಶಾರ್ಪ್ದು ಯಾವುದಾದ್ರೂ ಸ್ಪೂನ್ ಇದ್ದರೆ ಅದರಲ್ಲಿ ನೀರನ್ನ ಡಿಪ್ ಮಾಡಿ ಇಡ್ಲಿನ ತೆಕ್ಕೊಳ್ತಾ ಬಂದರೆ ಇಡ್ಲಿ ಸುಲಭವಾಗಿ ನೀಟಾಗಿ ಬರುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿದೆ ಸಬ್ಬಕ್ಕಿ ಇಡ್ಲಿ, ಎಷ್ಟು ಸಾಫ್ಟಾಗಿ ಲೈಟಾಗಿದೆ. ನೋಡಿದ್ರೇ ಗೊತ್ತಾಗುತ್ತೆ ಟೆಕ್ಸ್ಚರು. ಇದೇ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಸಬ್ಬಕ್ಕಿ ಇಡ್ಲಿನ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಬ್ಬಕ್ಕಿ ಇಡ್ಲಿ ಜೊತೆ ಕೆಂಪು ಖಾರ ಚಟ್ನಿ ರೆಡಿ ಆಯಿತು. ನೀವು ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಸಾಂಬಾರು ಯಾವುದನ್ನು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಇಡ್ಲಿ ಅಷ್ಟೂ ರೆಡಿಯಾಗಿದೆ. ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ, ತುಂಬಾ ಲೈಟಾಗಿದೆ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.
ನೋಡಿ ಇಷ್ಟು ಪರ್ಫೆಕ್ಟ್ ಟೆಕ್ಸ್ಚರ್ ಆಗಿ ನಿಮಗೆ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.